ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ದೇವರಾದ ಯೇಸು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯುಳ್ಳಂಥ ದೇವರು. ಆದ್ದರಿಂದಲೇ ಪ್ರತಿನಿತ್ಯ ಮುಂಜಾನೆ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಆದರೆ ನೀವು ಯೇಸುವಿನೊಂದಿಗೆ ನಡೆಯುವುದರಲ್ಲಿ ಗಮನವಾಗಿರಬೇಕು. ನೀವು ಸುಮ್ಮನೆ ಈ ಸಂದೇಶವನ್ನು ಕೇಳಿ, ನಾನು ಸಂದೇಶವನ್ನು ಕೇಳಿದ್ದೇನೆ, ವಾಕ್ಯವನ್ನು ಕೇಳಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆಂದು ಇರಬಾರದು. ಮುಂಜಾನೆಯೇ ಎದ್ದು 1 ಗಂಟೆ ಆದರೂ ದೇವರಿಗೆ ಸಮಯ ಕೊಡಬೇಕು. ದೇವರ ಪಾದಗಳಲ್ಲಿ ಕುಳಿತು ಆತನ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಿ ಅದರ ನಂತರವೇ ದಿನವನ್ನು ಆರಂಭಿಸಬೇಕು. ಆಗಲೇ ದೇವರ ಪ್ರಸನ್ನತೆ ಸಂಗಡ ಇರುತ್ತದೆ. ಸರಿನಾ? ಸರಿ, ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 5ನೇ ವಾಕ್ಯ, ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ದೇವರು ಆಶೀರ್ವದಿಸಿದ್ದಾರೆ, ನನ್ನನ್ನು ಚೆನ್ನಾಗಿ ಇಟ್ಟಿದ್ದಾರೆ, ಸಮಾಧಾನ ಕೊಟ್ಟಿದ್ದಾರೆ, ಪಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ದಾರೆ, ಒಳ್ಳೆ ಮನೆ ಕೊಟ್ಟಿದ್ದಾರೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾರೆ, ದೇವರು ಆಶೀರ್ವದಿಸಿದ್ದಾರೆ ಎಂಬುದಾಗಿ ನೀವು ಸಂತೋಷವಾಗಿ ಇದ್ದೀರಲ್ಲವ? ಆದರೆ ದೇವರಿಗೆ ಅದು ಸಂತೋಷವಿಲ್ಲ. ದೇವರು ನೋಡುತ್ತಾರೆ, ನನ್ನ ಮಕ್ಕಳನ್ನು ನಾನು ಹೆಚ್ಚಾಗಿ ಅಭಿವೃದ್ಧಿ ಪಡಿಸಬೇಕು. ಈ ಆಶೀರ್ವಾದ ಸಾಲದು, ಅದುವೇ ದೇವರ ಹೃದಯ. ತಂದೆ ತನ್ನ ಮಕ್ಕಳು ಎಷ್ಟೇ ಆಶೀರ್ವಾದವನ್ನು ಹೊಂದಿದ್ದರೂ ಕೂಡ ಇನ್ನೂ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ತಾನೇ ಬಯಸುತ್ತಾರೆ. ಅದುವೇ ಯೇಸುವಿನ ಇಷ್ಟ. ನಾನು ಹೆಚ್ಚಾಗಿ ನಿಮ್ಮನ್ನು ಅಭಿವೃದ್ಧಿ ಪಡಿಸುವೆನೋ, ಇನ್ನೂ ಹೆಚ್ಚಾಗಿ ನಿನ್ನನ್ನು ಆಶೀರ್ವದಿಸುವೆನೋ ಎಂದು ದೇವರು ಹೇಳುತ್ತಾರೆ. ಅದುವೇ ದೇವರ ಇಷ್ಟ. ಒಮ್ಮೆ ಒಂದು ಕುಟುಂಬದವರು ಬಂದು, ನಾವೊಂದು ಫ್ಯಾಕ್ಟ್ರಿಯನ್ನು ಆರಂಭಿಸುತ್ತಾ ಇದ್ದೇವೆ, ಬಿಸ್ನೆಸ್, ನೀವು ಬಂದು ಪ್ರಾರ್ಥಿಸಿ ಆರಂಭಿಸಿ ಕೊಡಿ ಎಂಬುದಾಗಿ ಹೇಳಿದರು. ಸರಿ ಎಂಬುದಾಗಿ ಹೋಗಿ ದೊಡ್ಡ ಒಂದು ಫ್ಯಾಕ್ಟ್ರಿ ಎಕ್ಸ್ಪೋರ್ಟ್ ಎಲ್ಲ ಮಾಡುತ್ತಾರೆ. ಹೋಗಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸಿ ಬಂದೆನೋ. ಅವರಿಗೆ ಇನ್ನೂ ಅನೇಕ ಆಶೀರ್ವಾದಗಳು ಇದೆ, ಒಳ್ಳೆ ಮನೆ ಇದೆ, ಬೇರೆ ಬಿಸ್ನೆಸ್ಗಳೆಲ್ಲ ಇದೆ. ಹೊಸದಾಗಿ ಒಂದನ್ನು ಆರಂಭಿಸಿದ್ದರು, ಆಶೀರ್ವದಿಸಿ ಬಂದೆನೋ. ಅದು ಕೂಡ ನೋಡಿರಿ, ದೊಡ್ಡ ಒಂದು ಫ್ಯಾಕ್ಟ್ರಿ, ಅನೇಕರು ಕೆಲಸ ಮಾಡುತ್ತಾ ಇದ್ದಾರೆ. ಮುಂದಿನ ವರ್ಷ ಬಂದರು, ದೇವರು ನಮಗೆ ಇನ್ನೊಂದು ಬಿಸ್ನೆಸ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೀವೇ ಪ್ರಾರ್ಥಿಸಿ ಆರಂಭಿಸಬೇಕು. ಹೌದಾ? ನನಗೆ ಬಹಳ ಸಂತೋಷ. ಹೋಗಿ ನಾನು ಪ್ರಾರ್ಥನೆ ಮಾಡಿ ಅದನ್ನು ಆರಂಭಿಸಿ ಬಂದೆನೋ. ಈಗ ದೇವರ ಆಶೀರ್ವಾದ ಹೆಚ್ಚಾಯಿತು. ಮುಂದಿನ ವರ್ಷ ಪುನಃ ಬಂದರು, ನೀವು ಮತ್ತೊಮ್ಮೆ ಬರಬೇಕು. ಏನು ವಿಷಯ? ಇನ್ನೊಂದು ಬಿಸ್ನೆಸ್ಸನ್ನು ಆರಂಭಿಸುತ್ತಿದ್ದೇವೆ ಅಂದರೆ ಹೆಚ್ಚಾಗಿ. ಅದು ನನಗೆ ಬಹಳ ಸಂತೋಷವಾಗಿತ್ತು. ದೇವರು ಆ ರೀತಿಯಾಗಿ ಆಶೀರ್ವದಿಸಲು ಬಯಸುತ್ತಾರೆ. ಹೋಗಿ ಪ್ರಾರ್ಥನೆ ಮಾಡುವಾಗ ಅದು ಕೂಡ ಆಶೀರ್ವಾದ. ದೇವರು ತನ್ನ ಮಕ್ಕಳನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸಲು ಬಯಸುತ್ತಾರೆ. ಪ್ರಮೋಷನ್ ಸಿಕ್ಕಿತಾ? ಅಲ್ಲಿಗೆ ನಿಂತು ಹೋಗುವುದಿಲ್ಲ, ದೇವರು ಹೆಚ್ಚಾಗಿ ಆಶೀರ್ವದಿಸುವರು. ನಿಮ್ಮ ವ್ಯಾಪಾರದ ಎಲ್ಲೆಗಳು ವಿಸ್ತಾರವಾಗಿದೆಯಾ? ಇನ್ನೂ ದೇವರು ಹೆಚ್ಚಾಗಿ ವಿಸ್ತಾರ ಮಾಡುವರು. ದೇವರು ನಿಮಗೆ, ನೀವು ಓದುತ್ತಾ ಇದ್ದರೂ ಕೂಡ, ಸೇವೆ ಮಾಡುತ್ತಾ ಇದ್ದರೂ, ಕೆಲಸ ಮಾಡುತ್ತಾ ಇದ್ದರೂ, ಬಿಸ್ನೆಸ್ ಮಾಡುತ್ತಾ ಇದ್ದರೂ ಹೆಚ್ಚಾಗಿ ಆಶೀರ್ವಾದ. ಅದುವೇ ದೇವರ ಇಷ್ಟ. ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಾರೆ. ನೀವು ಅದನ್ನು ನಂಬುತ್ತೀರಾ? ನೀವು, ದೇವರೇ ನನಗೆ ಇಷ್ಟು ಸಾಕೆಂದು ಹೇಳಿದರೆ ಸರಿಯೇ, ನನ್ನ ಮಕ್ಕಳನ್ನು ನಾನು ಒತ್ತಾಯ ಪಡಿಸುವುದಿಲ್ಲ, ಸರಿ ಸಾಕು, ಹಾಗೆ ಇರೋ ಎಂಬುದಾಗಿ ಹೇಳುವರು. ಇಲ್ಲ, ನೀವು ನನ್ನನ್ನು ಹೇಗೆ ಆಶೀರ್ವದಿಸಲು ಬಯಸುತ್ತೀರೋ ಆ ರೀತಿ ಆಶೀರ್ವದಿಸಿರಿ ಎಂದು ಹೇಳುವಾಗ ಹೆಚ್ಚಾಗಿ ಆತನು ಆಶೀರ್ವದಿಸುವನು. ಸರಿನಾ? ಹಾಗಾದರೆ ದೇವರ ಬಳಿಯಲ್ಲಿ ಕೇಳುವಿರಾ? ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಹೆಚ್ಚಾಗಿ ಅಭಿವೃದ್ಧಿ ಪಡಿಸುವೆನು ಎಂದು. ನೀವೇನು ಆಶೀರ್ವಾದ ಇಟ್ಟಿದ್ದೀರೋ ಅದನ್ನು ನಾನು ಸಂತೋಷವಾಗಿ ಹೊಂದಿಕೊಳ್ಳುತ್ತೇನೆ. ಅದರ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸುವೆನು, ನಾನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರುವೆನೆಂದು ಹೇಳಿರಿ. ದೇವರು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸುತ್ತಲೇ ಇರುವರು. ತಂದೆಯೇ, ಈ ಮಗನಿಗೆ, ಈ ಮಗಳಿಗೆ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸುವೆನೆಂಬುದಾಗಿ ಹೇಳಿದ್ದೀರಿ. ಇವರನ್ನು ಆಶೀರ್ವದಿಸಿ ಅನೇಕರಿಗೆ ಇವರನ್ನು ಆಶೀರ್ವಾದವಾಗಿ ಇಡಬೇಕು. ಇವರು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರುವಂತೆ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.